ಜಿಲ್ಲಾದ್ಯಂತ ಉತ್ತಮ ಮುಂಗಾರು ಮಳೆಯಿಂದಾಗಿ ರೈತರ ಮೊಗದಲ್ಲಿ ಮಂದಹಾಸ ಮೂಡಿದೆ. ಆದರೆ ಉತ್ತಮ ಬೆಳೆ ನಿರೀಕ್ಷೆಯಲ್ಲಿ ಸೂರ್ಯಪಾನ ಬಿತ್ತನೆ ಮಾಡಿದಂತ ರೈತರಿಗೆ ಮುಳ್ಳು ಸಜ್ಜಿ ಕಸದ ಕಂಟಕ ಎದುರಾಗಿದೆ. ಜಿಲ್ಲೆಯ ಮುಂಡರಗಿ ತಾಲೂಕಿನ ಶಿರನಹಳ್ಳಿ ಗ್ರಾಮದ ರೈತ ಲಕ್ಷ್ಮಣ ತಗಡಿಮನಿ ತನ್ನ 2 ಎಕರೆ 8 ಗುಂಟೆ ಜಮೀನಿನಲ್ಲಿ ಬಿತ್ತಿದಂತ ಸೂರ್ಯಪಾನ ಬೀಜದ ಸಸಿ ಜೊತೆಗೆ ಹುಟ್ಟುತ್ತಲೇ ಮುಳ್ಳು ಸಜ್ಜಿ ಕಸ ಹೆಚ್ಚು ಬೆಳೆದಿದೆ. ಇದರಿಂದ ಕಂಗಾಲಾದಂತ ರೈತ ಸೂರ್ಯಪಾನ್ ಬೆಳೆಯನ್ನ ಹರಗಿ ಮತ್ತೊಮ್ಮೆ ಸಾಲ ಸೂಲ ಮಾಡಿ 2ನೇ ಬಾರಿ ಮೆಕ್ಕೆಜೋಳ ಬಿತ್ತನೆಯನ್ನ ಮಾಡಿದ್ದು, ಅದರಲ್ಲೂ ಕೂಡ ಮುಳ್ಳು ಸಜ್ಜಿ ಕಸ ಬೆಳೆದಿದೆ. ಇದರಿಂದ ರೈತ ಸಂಕಷ್ಟಕ್ಕೆ ಈಡಾಗಿದ್ದಾನೆ. ಇನ್ನು ಬಿತ್ತನೆ ಬೀಜದ ಜೊತೆ ಅಥವಾ ಗೊಬ್ಬರದ ಜೊತೆ ಮುಳ್ಳು ಸಜ್ಜಿ ಕಸದ ಬೀಜ ಬಂದಿರಬಹುದು ಅಂತ ಹೇಳಿ ರೈತ ಆರೋಪವನ್ನ ಮಾಡಿದ್ದು, ಸಂಬಂಧಪಟ್ಟಂತ ಇಲಾಖೆಯ ಅಧಿಕಾರಿಗಳು ಈ ಕುರಿತು ಪರಿಶೀಲನೆಯನ್ನ ನಡೆಸಿ ಸೂಕ್ತವಾದಂತ ಪರಿಹಾರ ನೀಡುವಂತೆ ಆಗ್ರಹಿಸಿದ್ದಾನೆ. ರೈತ ಇವತ್ತು ದೇಶದ ಬೆನ್ನೆಲುಬು ಅಂತಾರೆ. ಆದರೆ ಯಾವತ್ತಿದ್ರೂ ರೈತರಿಗೆ ಇಂಥ ಒಂದು ನೋವು ಕಾಡ್ತಾನೆ ಇರುತ್ತೆ. ಈ ವರ್ಷ ಅತ್ಯಂತ ಖುಷಿಯಿಂದ ಮಳೆ ಆಗಿರುತ್ತೆ, ಚೆನ್ನಾಗಿ ಬಿತ್ತನೆ ಮಾಡಬೇಕು ಅನ್ನುವಂಥ ಒಂದು ಖುಷಿಯಲ್ಲಿದ್ದರೆ ಇವತ್ತು ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಏನು ಗೊಬ್ಬರದಿಂದ ಬಂದಾಯಿತು ಅಥವಾ ಏನು ಬೀಜದಿಂದ ಬಂದಿದೆಯೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಇದಕ್ಕಿಂತ ಪೂರ್ವದಲ್ಲಿ ಅವರ ಒಂದು ಹೊಲದಲ್ಲಿ ಯಾವುದೇ ಮುಳ್ಳುಸಜ್ಜಿ ಎನ್ನುವಂಥ ಕಸ ಇರ್ತಿರಲಿಲ್ಲ. ಈಗ ಸದ್ಯ ಬಿತ್ತನೆ ಮಾಡಿದಂಥ ಒಂದು ಸಂದರ್ಭದಲ್ಲಿ ಮುಳ್ಳುಸಜ್ಜೆ ಅನ್ನುವಂಥದ್ದೊಂದು ಸೂರ್ಯಪಾನದ ಒಂದು ಬಿತ್ತನೆಯ ಬೀಜದ ಜೊತೆಗೆ ಮುಳ್ಳುಸಜ್ಜೆನೇ ಜಾಸ್ತಿ ಬೆಳೆದು, ಹಾಗಾಗಿ ರೈತ ಅದನ್ನು ಏನೋ ಒಂದು ಆಗಿರ್ಬೋದು ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ತಿರ್ಗಾ ಮತ್ತೆ ಅರಗಿಸಿ ಮತ್ತೆ ಪುನಃ ಬಿತ್ತನೆ ಮಾಡಿರ್ತಾನೆ. ಇದಕ್ಕಿಂತ ಪೂರ್ವದಲ್ಲಿ ಸುಮಾರು 35ರಿಂದ 40 ಸಾವಿರ ರೂಪಾಯಿ ಖರ್ಚು ಮಾಡಿ ಬಿತ್ತನೆ ಮಾಡಿದಂಥ ರೈತ ತಿರ್ಗಾ ಮತ್ತೆ ಅದೇ ಬಿತ್ತನೆಯನ್ನು ಸುಮಾರು 30ರಿಂದ 40 ಸಾವಿರ ರೂಪಾಯಿ ಖರ್ಚು ಮಾಡಿ ಬಿತ್ತನೆ ಮಾಡಿದ್ದಾನೆ. ಇವಾಗೂ ಕೂಡ ಮತ್ತು ಅದೇ ಮುಳ್ಳುಸಜ್ಜೆ ಈ ರೈತನನ್ನು ಕಾಡ್ತಾ ಇದೆ. ಹಾಗಾಗಿ ಇಲ್ಲಿನ ಸಂಬಂಧಪಟ್ಟಂಥ ಕೃಷಿ ಇಲಾಖೆ ಅಧಿಕಾರಿಗಳು ಈ ಒಂದು ಮುಳ್ಳುಸಜ್ಜೆ ಬೆಳೆಯುವಂಥ ಈ ಕಸ ಬೆಳೆಯೋದಕ್ಕೆ ಕಾರಣ ಏನು ಅನ್ನುವುದನ್ನು ಒಂದು ಪರೀಕ್ಷೆ ಮಾಡಬೇಕು ಅನ್ನುವಂಥದ್ದು ಇಲ್ಲಿನ ಒಂದು ರೈತರ ಅಳಲಾಗಿದೆ. ಲಕ್ಷ್ಮಣ ತಗಡಿಮನಿ ಅಂತೇಳಿ ನಮ್ಮ ಜಮೀನು ಸೀರ್ನಹಳ್ಳಿಯಲ್ಲಿ ಐತಿ. 2 ಎಕರೆ 8 ಗುಂಟೆ ಐತಿ ಸರ. ಈಗ ಏನಾಗ್ಬಿಟ್ಟಿತ್ತು ಸರ್, ನಾನು ಸುರ್ಫಾನ್ ಹಾಕಿದ್ದೆ. ಈಗ ಒಂದು ತಿಂಗಳಿಂದ ಸುರ್ಫಾನ್ ಹಾಕಿದ ಸಿಕ್ಕಾಪಟ್ಟಿ ಮುಳ್ಸಜ್ಜೆ ಆಗಿಬಿಟ್ಟಿತ್ತು. ಅದು ಮುಳ್ಸಜ್ಜೆ ಆಯ್ತು. ಗಳೆ ಕೇಳಿದೆ, ಇಲ್ಲ ಆರಿಸಿಬಿಡ ಅಂತಂದ್ರೆ ರೈತರು ಗಳೆ ಹೊಡ್ಯಾರ. ಅದಕ್ಕೆ ನಾನು ಅದನ್ನು ಆರಿಸಿ ಮತ್ತೆ ಬದುಕು ಮಾಡಿಸಿದೆ. ಬದುಕು ಮಾಡಿಸಿ ಮತ್ತೆ ಒಳ್ಳೆ ಮೆಕ್ಕೆಜೋಳ ಹಾಕಿದ್ವಿ. ಹಾಕಿ 11 ದಿವಸ ಆಯ್ತು. ಸಿಕ್ಕಾಪಟ್ಟಿ ಮುಳ್ಸಜ್ಜೆ ಬೆಳೆದ್ಬಿಡೈತೆ ಸರ್. ಅದು ಬೆಳೆದ್ಬಿಡೈತಿ. ನನಗೇನೇ ದಿಕ್ಕತ್ತು ತೋರಿಸ್ತಾ ಇಲ್ಲ ಸರ್. ಈಗ ಆ ಸಲ ಅದನ್ನು ಆರಿಸಿ ನಾನು ಇದನ್ನು ಮಾಡಿ ಮತ್ತೆ ಒಳ್ಳೆ ಇದನ್ನು ಬಿತ್ತಿದೆ. ಪದೇ ಬರೀ ಅರಸೋದು ಇದು ಮಾಡಿಬಿಟ್ರೆ ನಮ್ಮ ಪರಿಸ್ಥಿತಿ ರೈತರದ್ದು ಏನು ಗತಿ ಆಗುತ್ತೆ ಅನ್ನೋದು ನನಗೆ ಯಾವುದು ದಿಕ್ಕ ತಿಳಿವಲ್ತು. ಅದಕ್ಕೆ ಕೂಡಲೇ ಸಂಬಂಧಪಟ್ಟ ಇಲಾಖೆಯವರು ಅದನ್ನು ಬಂದು ನಮಗೆ ಯಾವುದಾದ್ರೂ ಒಂದು ಸ್ವಲ್ಪ ನಮಗೆ ಅನುಕೂಲ ಮಾಡಿಕೊಡ್ಬೇಕಂತ ಈ ಮೂಲಕ ನಾನು ಒತ್ತಾಯ ಮಾಡ್ತೀನಿ. ನಾನು ಇಷ್ಟು ಹೇಳಿ ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.